ಇವತ್ತಿನ ದಿವಸ ನಾವು 10ನೇ ತರಗತಿಗೆ ಸಂಬಂಧಪಟ್ಟಂಗೆ ಭಾಗ 1ರ ಪಠ್ಯ ಪುಸ್ತಕದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾಠ ವಿದ್ಯುತ್ ಶಕ್ತಿ ಅಲ್ವಾ. ಬ್ಲೂ ಪ್ರಿಂಟ್ ಪ್ರಕಾರ ಪರೀಕ್ಷೆಯಲ್ಲಿ ಇದಕ್ಕೆ 7 ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಓಕೆನಾ? 80 ಮಾರ್ಕ್ಸ್ ಇದರಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಸೈನ್ಸ್ ಅಲ್ಲಿ 7 ಮಾರ್ಕ್ಸ್ ಭೌತಶಾಸ್ತ್ರ ವಿಭಾಗದಲ್ಲಿ ಇದೇ ಪಾಠದಲ್ಲಿ ಬರುತ್ತೆ. ಹಾಗಾಗಿ ಇವತ್ತಿನ ದಿವಸ ಈ ಪಾಠವನ್ನ ಮತ್ತೆ ನಾವು ಮತ್ತೊಮ್ಮೆ ಪುನರಾವರ್ತನೆ ಮಾಡೋದ್ರ ಮೂಲಕ ನಿಮಗೆ ಏನಾದರೂ ಅದರಲ್ಲಿ ಕಷ್ಟ ಇರೋದೇನಾದರೂ ಕಂಡು ಬಂದ್ರೆ ನೀವು ಅಲ್ಲೇ ನಿಂತಿದ್ದು ಕೇಳಬಹುದು. ಓಕೆನಾ? ಈಗ ನಾನು ಮಾಡಿಕೊಟ್ಟಿರೋದು ಪುನರಾವರ್ತನೆ ಅಂದ್ರೆ ಇಂದಿನ ಸಾಲಿನಲ್ಲಿ ಅಂದ್ರೆ ಆನ್ಯುವಲ್ ಎಕ್ಸಾಮ್ ಕಾಲ್ ಮಾಡಿದ್ರಲ್ಲ, ಮಾರ್ಚ್ ಏಪ್ರಿಲ್ ಒಂದ್ಸತಿ ಕಾಲ್ ಆಗುತ್ತೆ, ಅದಾದ್ಮೇಲೆ ಸಪ್ಲಿಮೆಂಟರಿ ಒಂದ್ಸತಿ ಕಾಲ್ ಆಗುತ್ತೆ, ಮತ್ತೆ ಮಾಡೆಲ್ ಪೇಪರ್ಗಳು ಇಲಾಖೆ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಈ ಪಾಠದ ಮೇಲೆ ಏನೇನು ಕ್ವಶನ್ ಗಳನ್ನ ಕೇಳ್ಕೊಂಡ್ ಬಂದಿದ್ದಾರೆ ಅದನ್ನ ಪುನರಾವರ್ತನೆ ಕ್ಲಾಸ್ ಅಲ್ಲಿ ಇವತ್ತಿನ ದಿವಸ ಮಾಡ್ತಾ ಇದೀವಿ. ನೀವು ಮೊನ್ನೆ ಹೇಳಿದ್ರಿ ಇದು ಮಾಡ್ರಿ ಅಂತಲ್ವಾ, ಆ ನಿಟ್ಟಿನಲ್ಲಿ ಇವತ್ತು ನಾನು ಅದನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ಅಲ್ಲೇ ಕೈನ ರೈಸ್ ಮಾಡಿ ಕೇಳಬೇಕು. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಹಿಡಿಬೇಕಾ? ಓಕೆ. ಈ ಮೊದಲ ಪ್ರಶ್ನೆ ಮಾಡೆಲ್ ಕ್ವಶನ್ ಪೇಪರ್ 2021ರಲ್ಲಿ ಹೇಳಿ. ಮಾಡೆಲ್ ಎಂಪಿ ಅಂದ್ರೆ ಏನು? ಮಾಡೆಲ್ ಕ್ವಶನ್ ಪೇಪರ್ 2021ರಲ್ಲಿ ಬಹು ಆಯ್ಕೆಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಗಳನ್ನ ಮೊದಲು ನಾನು ಬಿಡಿಸ್ತಾ ಹೋಗ್ತೀನಿ. ವಿದ್ಯುತ್ ಆವೇಶದ ಎಸ್ಐ ಏಕಮಾನ. ಎಸ್ಐ ಅಂದ್ರೆ ಅಂತಾರಾಷ್ಟ್ರೀಯ ಏಕಮಾನ. ಭೌತಶಾಸ್ತ್ರದಲ್ಲಿ ಬರುವಂತಹ ಭೌತ ಪರಿಣಾಮಗಳನ್ನ ಅದರದೇ ಆದಂತಹ ಎಸ್ಐ ಏಕಮಾನದಲ್ಲಿ ಅಳೆಯೋದು ಪದ್ಧತಿ. ಗೊತ್ತು ತಾನೆ ನಿಮಗೆ ಅಲ್ವಾ? ನೀವು ಅಂಗಡಿಗೆ ಹೋಗಿ ಏನಾದ್ರೂ ಬೇಳೆ ಗಿಳೆ ತರಬೇಕು ಅಂದ್ರೆ ಏನಂತೀರಾ? ಬರೀ ಒಂದು ಬೇಳೆ ಕೊಡ್ರಿ ಅಂತೀರಾ? ಏನಂತ ಹೇಳ್ತೀರಿ ಚೈತ್ರ? 1 kgನೋ, ಅರ್ಧ kgನೋ, 2 kgನೋ ಅಂದ್ರೆ ತೂಕವನ್ನ ಅಳೆಯೋದಿಕ್ಕೆ ನಾವು ಕೆಜಿಯನ್ನ ಮಾನವಾಗಿ ಇಟ್ಕೊಂಡಿದೀವಿ, ಎಸ್ಐ ಮಾನವಾಗಿ ಅಲ್ವಾ? ದ್ರವ ಪದಾರ್ಥಗಳು ತರದಾದ್ರೆ ಯಾವ್ದ್ರಲ್ಲಿ ಅಳಿತೀವಿ? ಯಾವ್ದ್ರಲ್ಲಿ? ಲೀಟರ್ ಅಲ್ಲಿ. ಕರೆಕ್ಟಾ? ಈ ರೀತಿ ಭೌತಶಾಸ್ತ್ರದಲ್ಲಿ ಬರುವಂತಹ ಭೌತ ಪರಿಣಾಮಗಳನ್ನ ಅಳೆಯೋದಿಕ್ಕೆ ಒಂದು ಎಸ್ಐ ಏಕಮಾನವನ್ನ ನಿಗದಿ ಮಾಡಿದೀವಿ. ಈ 4 ಉತ್ತರಗಳಲ್ಲಿ ಯಾವುದು ಅಂತ ನೀವು ಹೇಳಿ ನೋಡೋಣ. ವೋಲ್ಟ್, ಆಂಪಿಯರ್, ಕೂಲಾಂಬ್, ಜೌಲ್. ವಿದ್ಯುತ್ತಾವೇಶಕ್ಕೆ ಇರುವಂತಹ ಏಕಮಾನ ಯಾವುದು? ಕೂಲಂಬ್. ವಿದ್ಯುತ್ತಾವೇಶ ನಾವು ಯಾವ ಅಕ್ಷರದಲ್ಲಿ ಅಳೆದಿದ್ವಿ? ಕ್ಯೂ ಅಕ್ಷರದಲ್ಲಿ ಅಳೆದಿದ್ವಿ. ನೆನಪಿದೆಯಾ? ಓಕೆ. ಯಾವ ಇದರ ಎಸ್ಐ ಏಕಮಾನ? ಕೂಲಂಬ್. ಕ್ಯಾಪಿಟಲ್ ಲೆಟರ್ ಸಿ ಅಕ್ಷರದಲ್ಲಿ ನಾವು ಅದನ್ನ ಡಿನೋಟ್ ಮಾಡ್ತೀವಿ. ಎರಡನೇ ಪ್ರಶ್ನೆ ಬೇಗ ಹೋಗೋಣ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ಅವಾಗಲೇ ಹೇಳಿದ್ದು ವಿದ್ಯುತ್ ಆವೇಶ, ಈಗ ಹೇಳ್ತಿರೋದು ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹನ ಯಾವ ಅಕ್ಷರದಲ್ಲಿ ಅಳತೆ ಮಾಡ್ತೀವಿ? 2019ರಲ್ಲಿ ಕಾಲ್ ಆಗಿರುವಂತಹ ಪ್ರಶ್ನೆ ಇದು. ಇದು ಕೂಡ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹ ಯಾವ ಅಕ್ಷರದಲ್ಲಿ ಹೇಳ್ತೀವಿ? ಫಸ್ಟ್ ಅದನ್ನ ಹೇಳಿ. ವಿದ್ಯುತ್ ಪ್ರವಾಹವನ್ನ ಅಳೆಯೋದಕ್ಕೆ ಯಾವುದೋ ಒಂದು ಅಕ್ಷರ ಮಾಡಿದ್ವಿ ನಾವು. ಯಾವ ಅಕ್ಷರ ಅದು? ವಿದ್ಯುತ್ ಪ್ರವಾಹ ಐ ಅಕ್ಷರ. ಎಲ್ಲ ಮರ್ತಿದ್ದೀರಲ್ಲ? ಮರ್ತೋಗಿದೆಯಲ್ಲ? ಯಾವ್ದು ಹೇಳಿ? ಐ ಅಕ್ಷರ. ಅದನ್ನ ಮಾತಿದಾಗುತ್ತೆ. ವಿದ್ಯುತ್ ಪ್ರವಾಹ ಅಳೆಯೋದಕ್ಕೆ ನಾವು ಮಾಡ್ಕೊಂಡಿರುವಂತ ಅಕ್ಷರ ಯಾವುದು? ಕ್ಯಾಪಿಟಲ್ ಲೆಟರ್ ಐ. ಈಗ ಇದರ ಎಸ್ಐ ಏಕಮಾನ ಕೇಳ್ತಾ ಇದ್ದಾರೆ. ಏನ್ರಿ? ಎಸ್ಐ ಏಕಮಾನ ಯಾವುದು? ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಆಂಪಿಯರ್. ಯಾವ ಅಕ್ಷರ? ಎ. ಗೊತ್ತಿದೆಯಲ್ಲ? ಪುನರಾವರ್ತನೆ ಅಂದ್ರೆ ಏನು? ನೀವು ಹಿಂದೆ ಕಲ್ತಿರೋದನ್ನ ನೀವು ಮತ್ತೆ ನಿಮ್ಮ ಬಾಯಲ್ಲಿ ಬರಬೇಕು ಅಲ್ವಾ? ಮೂರನೇ ಪ್ರಶ್ನೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ದರವನ್ನ ಅಳೆಯಲು ಬಳಸುವ ಸಾಧನ. ಮಾರ್ಚ್ 2023ರಲ್ಲಿ ಲಾಸ್ಟ್ ಇಯರ್ ಕಾಲ್ ಆಗಿರೋಂಥದ್ದು. ಓಕೆನಾ? ಯಾವುದು? ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಎಷ್ಟು ಹರಿತಾ ಇದೆ
ಓಕೆನಾ? ಕರೆಕ್ಟ್ ಅಲ್ಲ? ಏನಿದು? ಏನಿದು? ಒಂದು ವಿದ್ಯುತ್ ಮಂಡಲ. ಕರೆಕ್ಟಾ? ಈ ವಿದ್ಯುತ್ ಮಂಡಲದಲ್ಲಿ ಕರೆಂಟ್ ಎಷ್ಟು ಹರಿತಾ ಇದೆ ಅನ್ನೋದನ್ನ ಕಂಡುಹಿಡಿಯೋದು ಯಾರು? ಆಮೀಟರ್. ಕರೆಕ್ಟಾ? ನಾನು ಪ್ರಶ್ನೆ ಹೇಳ್ತೀನಿ ನೋಡಿ, ಕಟ್ಕಡಿ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯೋದು ಯಾರು ಇಲ್ಲಿ? ಆಮೀಟರ್. ಉತ್ತರ ಆಮೀಟರ್. ಉತ್ತರ ಆಮೀಟರ್. ಅದನ್ನು ಕೂಡ ಎ ಅಕ್ಷರದಿಂದಲೇ ಸೂಚಿಸ್ತೀವಿ. ಆಂಪಿಯರ್ ಅನ್ನು ಎ ಅಕ್ಷರದಿಂದ ಸೂಚಿಸ್ತೀವಿ, ಆಮೀಟರ್ ಅನ್ನೋದು ಕೂಡ ಎ ಅಕ್ಷರದಿಂದ ಸೂಚಿಸ್ತೀವಿ. ಇವೆಲ್ಲವೂ ಪರೀಕ್ಷೆಗೆ ಕೇಳಿರುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು. ಅರ್ಥ ಆಗ್ತಿದೆಯಾ? ಎಲ್ಲ ನೆನಪಿ ಬರ್ತಾ ಇದೆಯಾ? ಹಿಂದೆ ನೀವು ಕಲ್ತಿರೋದಲ್ಲ? ಓಕೆ. ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಏನು? ಇದು ಕಾಲ್ ಆಗಿರೋದು ಯಾವಾಗಪ್ಪ ಅಂತಂದ್ರೆ 4ನೇ ಪ್ರಶ್ನೆ ಮಾರ್ಚ್. ಮಾರ್ಚ್ ಅಂದ್ರೆ ಗೊತ್ತಾ? ಯಾವ ತಿಂಗಳು ಹೇಳ್ರಿ? ಆನ್ಯುವಲ್ ಎಕ್ಸಾಮ್ 2022ನೇ ಇಸ್ವಿಯಲ್ಲಿ ಕಾಲ್ ಆಗಿರುವಂತಹ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕಾಲ್ ಆಗಿರುವಂತಹ ಒಂದು ಪ್ರಶ್ನೆ. ಏನ್ರಿ ಸೂತ್ರ ಕೊಟ್ಟಿದ್ದಾರೆ? ಏನು ಸೂತ್ರ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಎ ಯಲ್ಲಿ R V/I ಅನ್ನೋದು ಸೂತ್ರ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಆಪ್ಷನ್ ಕೊಟ್ಟಿದ್ದಾರೆ. ಏನು ಸೂತ್ರದ ಹೆಸರದು ಹೇಳ್ರಿ? I V into R. ಮೂರನೇ ಒಂದು ಆಪ್ಷನ್ ಏನಂತ ಕೊಟ್ಟಿದ್ದಾರೆ? I/R. ನಾಲ್ಕನೇ ಆಪ್ಷನ್ V/I. ಏನೇನಕ್ಕೆ ಸಂಬಂಧಗಳು ಹೇಳಿದವರು? ವಿದ್ಯುತ್ ಪ್ರವಾಹ, ವಿಭವಾಂತರ, ರೋಧ. ಈ ಮೂರನ್ನು ಹೊಂದಿರುವಂತಹ ಸರಿಯಾದ ಸೂತ್ರ ಯಾವುದು? ಹೇಗೆ? ಯಾವುದು? ಇದು ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ ಹೇಳ್ರಿ? ಏನೋ ಒಂದು ಕ್ಲೂ ಹೇಳ್ಕೊಟ್ಟಿದ್ನಲ್ಲ, ಏನದು? ವಿದ್ಯುತ್ ಪ್ರವಾಹ, ವಿಭವಾಂತರ, ರೋಧ ಮೂರನ್ನ ಒಳಗೊಂಡಿರುವಂತಹ ಸರಿಯಾದ ಸೂತ್ರ ಯಾವುದು 4ರಲ್ಲಿ? ಇದನ್ನ ಕಂಡುಹಿಡಿಯಕ್ಕೆ ಒಂದು ನಾನು ಕ್ಲೂ ಹೇಳಿದ್ದೆ, ನೆನಪಿದೆಯಾ? ಏನ್ ಹೇಳಿದ್ದು? ತ್ರಿಭುಜ ಹಾಕೋಣದಲ್ವಾ? ತ್ರಿಭುಜ ಹಾಕೊಂಡೆ, ಆಮೇಲೆ 3 ಭಾಗ ಮಾಡ್ಕೊಂಡೆ. ಓಕೆ, ಇಲ್ಲಿ ಯಾವ ಅಕ್ಷರ ಹಾಕಿದ್ವಿ ನೆನಪಿದೆಯಾ? ಯಾವ ಅಕ್ಷರ? ವಿ. ವಿಭವಾಂತರ ಹೇಳಿದ್ವಿ, ಬರ್ಸಿದ್ದೆ ನಾನು ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲೇನೆ. ನೆಕ್ಸ್ಟ್ I/R. ಕರೆಕ್ಟಾ? ಅಂದ್ರೆ ಏನಿದೆ? ವಿ ವಿಭವಾಂತರ ಇಸ್ ಈಕ್ವಲ್ ಟು ಎರಡು ಪಕ್ಕ ಇದಾವೆ I into R. I is equal to ಬೇಕು ಅನ್ನೋದಾದ್ರೆ I is equal to V/R. ನೆಕ್ಸ್ಟ್ R is equal to ಬೇಕಪ್ಪ ಅಂದ್ರೆ R is equal to ಮೇಲಿರೋದು ಯಾರು? ಕೆಳಗೆ ಏನ್ ಬಂತು? ಕರೆಕ್ಟ್ ಅಲ್ವಾ? ಇದೊಂದು ನೆನ್ಪಿಟ್ಕೊಂಡ್ರೆ 3 ಸೂತ್ರವನ್ನ ಸುಲಭವಾಗಿ ಬರೀಬಹುದು. ಈಗ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಸರಿ ಇದೆ ನೋಡಿ. ನೋಡಿ, R is equal to V/I. ಏನ್ ಬಂತು? R is equal to V/I. ಸರಿಯಾದ ಉತ್ತರ. V is equal to V into R ಇದೆ. ಇದರಲ್ಲಿ V is equal to I is equal to V/R. ಅಂದ್ರೆ ಇದು ತಪ್ಪು. ನೆಕ್ಸ್ಟ್ ನೋಡಿ, V is equal to I/R. ಇಲ್ಲ, V is equal to I into R ಇರೋದು. ಓಕೆನಾ? ಹಾಗಾಗಿ ಎರಡನೇ ಆಪ್ಷನ್ ಕೂಡ ತಪ್ಪಾಗುತ್ತೆ. ಮೂರನೇ ಆಪ್ಷನ್ V is equal to I/R ಅಂತ ಇದೆ. ಬಟ್ ನಮ್ಮ ಸೂತ್ರ ಏನಿದೆ? V is equal to I into R. ಸೊ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ. R is equal to I/V ಇದೆ, R is equal to V/I ಇದೆ. ಹಾಗಾಗಿ ಇದು ಕೂಡ ಏನಾಗುತ್ತೆ? ತಪ್ಪಾಗುತ್ತೆ. ಒಟ್ಟಾರೆಯಾಗಿ ಈ ರೀತಿ ಇದೇ ಕ್ವಶನ್ ಕೇಳಲ್ಲ. ಆಮೇಲೆ ಇದೇ ರೀತಿ ಕ್ವಶನ್ ಕೇಳ್ತಾರ. ಇದು ನೆನ್ಪಿಟ್ಕೊಂಡ್ರೆ
ಮತ್ತೆ ಈ ಕ್ವಶನ್ ಮೇಲೆ ಏನೇ ಕೇಳಿದ್ರು ಕೂಡ ನೀವು ಸುಲಭವಾಗಿ ಎಕ್ಸಾಮ್ ಅಲ್ಲಿ ಬರೀಬಹುದಾ? ಓಕೆನಾ? ಮುಂದೆ ಹೋಗೋಣ ಹಾಗಾದ್ರೆ. ನೆಕ್ಸ್ಟ್ ಕ್ವಶನ್ ಓದ್ತೀರಾ ಯಾರಾದ್ರೂ? 5ನೇ ಕ್ವಶನ್. 5ನೇ ಕ್ವಶನ್ ಏನಿದೆ? ಯಾವ ಇಸ್ವಿ ಕಾಲ ಇರ್ತದೆ ಅದನ್ನ ಹೇಳಬೇಕು. ಯಾವುದು 5ನೇ ಕ್ವಶನ್? ಮಾರ್ಚ್ 2021ರಲ್ಲಿ ಕಾಲ ಆಗಿರುವಂತದ್ದು ವಾರ್ಷಿಕ ಎಕ್ಸಾಮ್ ಅಲ್ಲಿ, ರೆಗ್ಯುಲರ್ ಬ್ಯಾಚ್ ಅಲ್ಲಿ ಕಾಲ ಆಗಿರುವಂತಹ ಒಂದು ಪ್ರಶ್ನೆ. ಏನಂತ ಇದೆ ಪ್ರಶ್ನೆ? ಹಾಗಾದ್ರೆ ಓಂ ನಿಯಮ, ಓಂ ನಿಯಮದ ಎಸ್ಐ ಏಕಮಾನ. ಓಂ ನಿಯಮ ಅಂತಲ್ವಾ? ಓಕೆನಾ? ಆ ನಿಯಮದ ಎಸ್ಐ ಏಕಮಾನ, ಓಂನ ಎಸ್ಐ ಏಕಮಾನ ನೆನಪಿದೆಯಾ? ಓಂನ ಎಸ್ಐ ಏಕಮಾನ 4 ಆಪ್ಷನ್ಸ್ ಇದಾವೆ. ವಿದ್ಯುತ್ ವಿಭವಾಂತರ, 2ನೇ ಆಪ್ಷನ್ ರೋಧ, 3ನೇ ಆಪ್ಷನ್ ವಿದ್ಯುತ್ ಪ್ರವಾಹ, 4ನೇ ಆಪ್ಷನ್ ವಿದ್ಯುತ್ ಆವೇಶ. ಓಕೆನಾ? ಓಂನ ಎಸ್ಐ ಏಕಮಾನ ಯಾವುದು? ರೋಧ. ರೋಧ ಯಾವ್ದ್ರಲ್ಲಿ? ರೋಧ. ಓಕೆನಾ? 6ನೇ ಕ್ವಶನ್ ಹೋಗೋಣ. 6ನೇ ಕ್ವಶನ್ಗೆ ಓಕೆ. ಜೂನ್ 2021ರಲ್ಲಿ, ಜೂನ್ 2021ರಲ್ಲಿ ಕಾಲ ಆಗಿರುವಂತಹ ಒಂದು ಪ್ರಶ್ನೆ. ವಿದ್ಯುತ್ ಹೀಟರ್ ನ ಸುರುಳಿಯಲ್ಲಿ, ವಿದ್ಯುತ್ ಹೀಟರ್ ಗೊತ್ತಲ್ಲ, ಹೀಟರ್ ಕಾಯಿದೆಯಲ್ಲ, ಆ ಸುರುಳಿಯಲ್ಲಿ 110 ಓಂ. ಎಷ್ಟು? 110 ಓಂ. ಓಂ ಅಂದ್ರೆ ಯಾರು? ಯಾವ ಅಕ್ಷರ ಕೊಡ್ತೀವಿ? ಓಂ ಅಂದ್ರೆ ಯಾರು? ಯಾರದ ಎಸ್ಐ ಏಕಮಾನ? ಓಂ. ರೋಧ. ಇಂತಾನೆ ಹೇಳಿದ್ರಲ್ಲ, ರೋಧ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ರೋಧನ ಯಾವ ಅಕ್ಷರ? ಆರ್ ಅಕ್ಷರದಿಂದ ಸೂಚಿಸ್ತೀವಿ. ಅದೇ ರೀತಿ ನೆಕ್ಸ್ಟ್ ಅದರ ವಿಭವಾಂತರ, ವಿಭವಾಂತರ 220 ವೋಲ್ಟ್. ಎಷ್ಟು? 220 ವೋಲ್ಟ್ ಇರೋದು. ಹಾಗಾಗಿ ಏನೇಳಿ ವಿಭವಾಂತರ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ವಿ ಅಕ್ಷರದಿಂದ ಸೂಚಿಸ್ಕೊಂತೀವಿ. ಅದೇ ರೀತಿ ಏನ್ ಕೇಳಿದರೆ, ವಿದ್ಯುತ್ ಹೀಟರ್ ನ ಸುರುಳಿಯಲ್ಲಿ ಸೆಳೆಯುವ ವಿದ್ಯುತ್ ಪ್ರವಾಹವೆಷ್ಟು? ವಿದ್ಯುತ್ ಪ್ರವಾಹ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ವಿದ್ಯುತ್ ಪ್ರವಾಹನ ಯಾವ ಅಕ್ಷರ? ಯಾವ ಅಕ್ಷರ? ಐ ಅಕ್ಷರದಿಂದ ಸೂಚಿಸ್ತೀವಿ. ವಿದ್ಯುತ್ ಪ್ರವಾಹವನ್ನ ಐ ಅಕ್ಷರದಿಂದ ಸೂಚಿಸ್ತೀವಿ. ಸೊ ಐ ನ ಕನ್ನಡ ಕೇಳಿದರೆ, ಹಾಗಾಗಿ ನಾವು ಐ ಗೆ ಅಂತ ಹಾಕಂತೀವಿ? ಕ್ವೆಶ್ಚನ್ ಮಾರ್ಕ್ ಹಾಕಂತೀವಿ. ಈಗ ನಮಗೆ ಏನ್ ಬೇಕು? ಈ ಮೂರರಲ್ಲಿ ಐ ಬೇಕು. ಐ ಬೇಕು ಅಂದ್ರೆ ಐ ಇಸ್ ಈಕ್ವಲ್ ಟು ಏನಿದೆ ಸೂತ್ರ? ಹೇಳಿ ನೋಡೋಣ. ಐ ಇಸ್ ಈಕ್ವಲ್ ಟು ಏನಿದೆ ಸೂತ್ರ? ವಿ ಬೈ ಆರ್. ಓಕೆ, ವಿ ಎಷ್ಟು ಕೊಟ್ಟಿದ್ದಾರೆ? 220. ಆರ್ ಎಷ್ಟು ಕೊಟ್ಟಿದ್ದಾರೆ? 110. 0 0 ಹೋಯ್ತು. 11 11 2. ಸೊ 2. ಐ ಇಸ್ ಈಕ್ವಲ್ ಟು 2. ಬರೀ 2 ಅಂತ ಹೇಳಕ್ ಆಗುತ್ತಾ? ಐ ಅಂದ್ರೆ ಯಾರು? ಐ ಅಂದ್ರೆ ಯಾರು? ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಏನು? ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಆಂಪಿಯರ್. ಓಕೆನಾ? ಹಾಗಾಗಿ ಇದರ ಉತ್ತರ ನಮ್ಮ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಇದೆಯಾ ನೋಡಿ? ಇದೆಯಾ? ಇದೆಯಾ? ಎಷ್ಟನೇ ಆಪ್ಷನ್? ಸಿ ಆಪ್ಷನ್. ಓಕೆನಾ? ನಾಳೆ ದಿವಸ ಇದೇ ಕ್ವಶನ್ ಕೊಡ್ತಾರ, ಮತ್ತೆ ಇದೇ ತರದ್ ಕೊಡ್ತಾರ, ಇದೇ ತರದ್ ಕೊಡ್ತಾರ ತಾನೆ. ಒಂದ್ಸತಿ ಬಿಡಿಸ್ಕೊಟ್ಟಿ ಲೆಕ್ಕ ಮಿಕ್ಕಿದ್ ಮಾಡ್ಕೋಬಹುದಲ್ವಾ? ಓಕೆ, ಈಗ ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ ಹೇಳಿ. ಮುಂದಿನ ಪ್ರಶ್ನೆ ಏನಿದೆ? ಚಿತ್ರ ಕೊಟ್ಟಿಯಾರಾ? ಓಕೆ, 7ನೇ ಪ್ರಶ್ನೆ. ಯಾವ ಇಸ್ವಿ ಕಾಲ ಇರೋದು? ಮಾಡೆಲ್ ಕ್ವಶನ್ ಪೇಪರ್. ಎಷ್ಟನೇ ಇಸ್ವಿ? 2019 ಕಾಲ ಆಗಿರುವಂತಹ ಒಂದು ಪ್ರಶ್ನೆ. ಏನಿದೆ ಇಲ್ಲಿ? ಒಂದು ವಿದ್ಯುತ್ ಮಂಡಲ ಚಿತ್ರ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ರಪ್ಪ? ಓಕೆ, ವಿದ್ಯುತ್ ಮಂಡಲ ಕೊಟ್ಟಿದ್ದಾರೆ. ಅದನ್ನ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಓದ್ತಾ ನಂಗೆ ಬರ್ದಂತ ಇದ್ದೀನಿ. ಕರೆಕ್ಟಾ?
ಪಿ ಅಕ್ಷರ ಕೊಟ್ಟಿದ್ದಾರೆ, ಇನ್ ಡೈರೆಕ್ಷನ್ ಕರೆಂಟ್ ಫ್ಲೋ ಇನ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ ನೋಡೋಣ. ಈ ಚಿತ್ರದಲ್ಲಿ ಪಿ ಎಂದು ಗುರುತಿಸಿರುವ ಸಾಧನ ಯಾವುದು? ಪಿ ಅಂತ ಎಲ್ಲಿ ಗುರುತಿಸಿದೀವಿ? ಇಲ್ಲಿ ಗುರುತಿಸಿದೀವಿ. ಅಂದ್ರೆ ಈ ಸಾಧನದ ಹೆಸರೇನು? ರಿಯೋಸ್ಟಾಟ್. ನಿಮಗೆ ಕಲ್ತಿದ್ದೀರಾ ಯಾವ ಚಿತ್ರದ ಸಿಂಬಲ್ಗಳಿಗೆ ಏನೇನು ಹೆಸರು ಕೊಡ್ತೀವಿ ಅಂತ ನಾವು ಓದಿದೀವಿ ಪಾಠ ಮಾಡ್ಬೇಕಾದ್ರೆ. ಹಾಗಾಗಿ ಉತ್ತರ ಏನಾಗಿದೆ? ರಿಯೋಸ್ಟಾಟ್ ಆಗಿದೆ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ. ಯಾವ ಇಸ್ವಿಲ್ ಕಾಲ್ ಮಾಡಿದ್ದಾರೆ? ಯಾವ ಇಸ್ವಿಲ್ ಕಾಲ್ ಮಾಡಿದ್ದಾರೆ? 8ನೇ ಪ್ರಶ್ನೆ ಮಾರ್ಚ್ 2023 ಮಾಡೆಲ್ ಕ್ವಶನ್ ಪೇಪರ್ 2019, 2020, 2023 4-5 ಸತಿ ಕಾಲ್ ಮಾಡಿರುವಂತಹ ಪ್ರಶ್ನೆ ಏನು ಅಂತ ನೋಡೋಣ. ಅಂತ ಇಂಪಾರ್ಟೆಂಟ್ ಕ್ವಶನ್ ಯಾವುದು ನೋಡೋಣ. ಓದ್ತೀರಾ ನೀವೇನೆ? ಓದಿ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ಪದೇ ಪದೇ ರೋಧವನ್ನ ಬದಲಾಯಿಸುವ ಸಾಧನ ಯಾವುದು? ರಿಯೋಸ್ಟಾಟ್. ಈಗ ತಾನೇ ಹೇಳಿದ್ರಿ, ಚಿತ್ರದಲ್ಲೂ ಅದೇ ಕೊಟ್ಟಿದ್ದ. ಕರೆಕ್ಟ್ ಅಲ್ಲ? ಹಿಂಗಿದ್ರೆ ಏನ್ ಹೇಳ್ರಿ ಅರ್ಥ? ರೋಧ. ಹಿಂಗಿದ್ರೆ ರಿಯೋಸ್ಟಾಟ್ ಅಷ್ಟೇ. ಓಕೆನಾ? ಮುಂದೋಗೋಣ. ಓಕೆ, ಮುಂದೋಗೋದಾದ್ರೆ ಎಷ್ಟು? 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಯಾವಾಗ ಕಾಲ್ ಮಾಡಿರೋದು? ಜೂನ್ 2023ರಲ್ಲಿ. ರೋಧಶೀಲತೆಯ SI ಏಕಮಾನ. ರೋಧದ SI ಏಕಮಾನ ಓಮ್. ರೋಧಶೀಲತೆಯ SI ಏಕಮಾನ ಏನ? ಓಮ್ ಮೀಟರ್. ಓಮ್ ಮೀಟರ್. ಓಮ್ ಮೀಟರ್ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ 10ನೇ ಪ್ರಶ್ನೆ. ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಆ ಕೋಷ್ಟಕದಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕ? ಇದು ನಾನು ಮೊನ್ನೆ ಹೇಳಿದ್ದೆ ನಿಮಗೆ. ಆ ಕೋಷ್ಟಕ ನೋಡಿ. KLMN ಸಿಕ್ತಾ? K ನ ಕೋಷ್ಟಕದ ರೋಧಶೀಲತೆಯ ವ್ಯಾಲ್ಯೂ ಎಷ್ಟು? ಜೋರಿಗೆ ಹೇಳ್ರಿ. 2.10⁻⁸. ತಿಂಡಿ ತಿಂದಿಲ್ಲ ಅಥವಾ ನಂಬರ್ಸ್ ಓದಕ್ ಬರ್ತಾ ಇಲ್ಲ ಅಂತನಾ? ಎಲ್ಲ ಬೆಲೆ 5.59 m ನ ಬೆಲೆ 1.60 n ನ ಬೆಲೆ 6.84 ಈ ತರ 4 ವಸ್ತುಗಳ ರೋಧಶೀಲತೆಯ ಅಂಶವನ್ನ ಕೊಟ್ಟಿದ್ದಾರೆ, ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ, ಬೆಲೆಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟಾ? ಇದರಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕ? ಈ KLMN ನಲ್ಲಿ ಯಾವುದರಲ್ಲಿ ವಿದ್ಯುತ್ ಶಕ್ತಿ ಚೆನ್ನಾಗಿ ಹರಿಯುತ್ತೆ? ಯಾವುದರಲ್ಲಿ? ಯಾಕೆ? ಅದರ ವ್ಯಾಲ್ಯೂ ಬೆಲೆ ಎಷ್ಟಿದೆ? 1.60. KLN 3ಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ n ನ ಬೆಲೆ ಏನಾಗಿದೆ? m ನ ಬೆಲೆ ತುಂಬಾ ಕಮ್ಮಿ ಇದೆ. ಕಮ್ಮಿ ಇರೋದ್ರಿಂದ ರೋಧಶೀಲತೆ, ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಯಾವುದರಲ್ಲಿ ರೋಧಶೀಲತೆ ಕಮ್ಮಿ ಇರುತ್ತೋ ಅದರಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ರೋಧಶೀಲತೆ ಅಂದ್ರೆ ಅದು ಕೂಡ ತಡೆನೆ. ರೋಧ ನೋಡಿದ್ರೆ, ರೋಧಶೀಲತೆ. ರೋಧ ಅಂದ್ರೆ ಹೇಳ್ರಿ, ವಿದ್ಯುತ್ ಪ್ರವಾಹಕ್ಕೆ ತಡೆ ಒಡ್ಡನ್ನ ರೋಧ ಅಂತ ಕರೀತೀವಿ. ರೋಧಶೀಲತೆ ಅಂದ್ರೂ ಅದೇನೆ, ಆ ಒಂದು ವಸ್ತುವಿನ ಗುಣ. ಅದು ಏನು? ವಿದ್ಯುತ್ ಪ್ರವಾಹಕ್ಕೆ ತಡೆ ಒಡ್ಡದು. ಎರಡು ತಡೆನೆ. ಕರೆಕ್ಟಾ? ಈ 4ರಲ್ಲಿ ರೋಧ ಜಾಸ್ತಿ ಇದ್ರೆ ವಿದ್ಯುತ್ ಪ್ರವಾಹ ಚೆನ್ನಾಗಾಗುತ್ತಾ? ನಾಲ್ಕರಲ್ಲಿ KLMN 4ರಲ್ಲಿ ಯಾವುದ್ರಲ್ಲಿ ಬೆಲೆ ಜಾಸ್ತಿ ಇರುತ್ತೋ, ಅಂದ್ರೆ ಯಾವ್ದ್ರಲ್ಲಿ ರೋಧ ಜಾಸ್ತಿ ಇರುತ್ತೋ ಅದ್ರಲ್ಲಿ ವಿದ್ಯುತ್ ಪ್ರವಾಹ ಜಾಸ್ತಿ ಇರುತ್ತಾ? ಇಲ್ಲ. ಯಾವ್ದು ಜಾಸ್ತಿ ಇರುತ್ತೆ? ಯಾವ್ದ್ರಲ್ಲಿ ಕಮ್ಮಿ ಇರುತ್ತೋ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ m ನ ಬೆಲೆ ಎಷ್ಟಿದೆ? 1.60 × 10⁻⁻8 ಇರೋದ್ರಿಂದ ಸುಲಭವಾಗಿ ಈ ಉತ್ತರವನ್ನು ನಾವು ಕಂಡುಹಿಡಿಯಬಹುದು. ಓಕೆನಾ? ನೆಕ್ಸ್ಟ್ ಸೀದಾ 12ನೇ ಪ್ರಶ್ನೆಗೆ ಹೋಗೋಣ. ಏನಿದೆ 12ನೇ ಪ್ರಶ್ನೆ? ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಅದನ್ನು 3 ಸಮಭಾಗಗಳಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟು?
ಒಟ್ಟು ರೋಧ ಎಷ್ಟು? 27ನ ಏನ್ ಮಾಡ್ಬೇಕಂತೆ? 3 ಸಮಭಾಗವಾಗಿ ಕತ್ತರಿಸಬೇಕು. ಓಕೆನಾ? ಕತ್ತರಿಸಿದಾಗ ಎಷ್ಟು ಬರುತ್ತಂತೆ ಉತ್ತರ ಕೊಟ್ಟಿದ್ದಾರೆ. ಆಪ್ಷನ್ ಎ 6 ಓಂ, ಆಪ್ಷನ್ ಬಿ ಎಷ್ಟು 3 ಓಂ, ಆಪ್ಷನ್ ಸಿ 9, ಆಪ್ಷನ್ ಡಿ 27. ಈ 27ನ 3 ಭಾಗವಾಗಿ ಕತ್ತರಿಸಬೇಕು. 20ನ 3 ಭಾಗವಾಗಿ ಗುರುತಿಸಿದ್ರೆ ಅಂದ್ರೆ 27 ಡಿವೈಡೆಡ್ ಬೈ 3 ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಉತ್ತರ? 9 ಓಂ ಬರುತ್ತೆ. ಆ 9 ಓಂನ ಹೆಂಗ್ ಜೋಡಿಸ್ಬೇಕಂತೆ? ಸಮಾಂತರವಾಗಿ ಜೋಡಿಸ್ಬೇಕು. 9 ಓಂನ ಸಮಾಂತರವಾಗಿ ಜೋಡಿಸ್ಬೇಕು. ಅದರ ಒಟ್ಟು ಬೆಲೆ ಎಷ್ಟು ಬರುತ್ತೆ? 3 ಓಂ ಆಗುತ್ತೆ. ಇದು ಕೂಡ ನಾವು ಸಮಾಂತರದ ಸೂತ್ರವನ್ನು ಹಾಕ್ಬೇಕಲ್ಲಿ. ಏನು ಸಮಾಂತರದ ಸೂತ್ರ? 1/Rp = 1/R1 1/R2 1/R3. ಈ ತರ 3 ಸಮಾಂತರವಾಗಿ ನಾವು ಏನ್ ಮಾಡಬೇಕು? ಕತ್ತರಿಸಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಮಾಡ್ದಾ? ಸರ್ ಈಗ ಪಾಸ್ ಮಾಡಿದ್ಯಾ? ಇಲ್ಲ ಸರ್, ವಿಡಿಯೋ ಆಗ್ತಿದ್ಯಾ? ಓಕೆ. ಇಲ್ಲಿ 3 ಭಾಗವಾಗಿ ಕತ್ತರಿಸಿದೀವಲ್ಲ, ಆ ವ್ಯಾಲ್ಯೂ ಇಲ್ಲಿ ಹಾಕಂತ ಹೋಗ್ಬೇಕು. ಎಷ್ಟು? 9 9 9 ಮಾಡ್ಕೊಂಡಾಗ ಕೊನೆಗೆ ನಮ್ಗೆ ಉತ್ತರ ಎಷ್ಟು ಬರುತ್ತೆ? 3 ಓಂ. ಎಷ್ಟು ಬರುತ್ತೆ? 3 ಓಂ ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನಿದೆ ಅಂದ್ರೆ 13ನೇ ಪ್ರಶ್ನೆ ಏನಿದೆ? ಆ ರೋಧವನ್ನ ಹೊಂದಿರುವ ಒಂದು ಲೋಹದ ತಂತಿಯನ್ನ 3 ಸಮಾನ ಭಾಗಗಳಾಗಿ ಕತ್ತರಿಸಿದಾಗ ನಂತರ ಸಿಗುವಂತಹ ಬೆಲೆಗಳನ್ನ ಸಮಾಂತರವಾಗಿ ಸಂಪರ್ಕಿಸಿ ಅದರ ಒಟ್ಟು ರೋಧವನ್ನ ಕಂಡುಹಿಡಿಯಿರಿ. ಕರೆಕ್ಟಾ? ಇದನ್ನ ಜೂನ್ 2019ರಲ್ಲಿ ಕಾಲ್ ಮಾಡಿದ್ದಾರೆ. ಏನೋ ಆ ರೋಧವನ್ನ ಅಂದ್ರೆ ಯಾವುದೋ ಒಂದು ವಿದ್ಯುತ್ ವಾಹಕ ತಂತಿ ಇದೆ, ಆ ತಂತಿಯಲ್ಲಿ ರೋಧ ಇದ್ದೇ ಇರುತ್ತೆ. ನಿಮಗೆ ಗೊತ್ತಿದೆ, ಪ್ರತಿ ಒಂದು ವಾಹಕದಲ್ಲಿ ಅದರದೇ ಆದಂತಹ ರೋಧ ಒಂದೇ ಒಂದಿದೆ. ಒಂದೇ ರೋಧ ಇರುವಂತಹ ವಸ್ತುನ ನಾವಿನ್ನೂ ಕಂಡುಹಿಡಿದಿಲ್ಲ. ಓಕೆನಾ? ಅದು ಲ್ಯಾಬ್ ನಲ್ಲಿ ಪ್ರಯೋಗಾಲಯದಲ್ಲಿ ಮಾಡ್ತಾರೆ, ಅದಕ್ಕೆ ಬಹಳ ಖರ್ಚಾಗುತ್ತೆ ಅದಕ್ಕೆ. ಓಕೆನಾ? ಓಕೆ. ಅದರಲ್ಲಿ ಏನ್ ಹೇಳ್ತಾನೆ? 3 ಸಮಾನ ಭಾಗಗಳಾಗಿ ಕತ್ತರಿಸಬೇಕು. ಕತ್ತರಿಸಿದಾಗ ಮತ್ತೆ ಅದನ್ನ ಸಮಾಂತರವಾಗಿ ಜೋಡಿಸಿದಾಗ ಸೇಮ್ ಅವಾಗ ಬಂದಿತ್ತಲ್ಲ ಅದೇ ಉತ್ತರ ಬರುತ್ತೆ. ಎಷ್ಟು ಬರುತ್ತೆ? 9:1 ಗಾತ್ರದಲ್ಲಿ ಬರ್ತದೆ. ಅದಾದ್ಮೇಲೆ ನಾವು ಸೀದಾ ಬಹುಆಯ್ಕೆನೆ ಬಹಳ ಇದಾವಲ್ವಾ? ಓಕೆನಾ? ಬೇಗ ಫಾಸ್ಟ್ ಹೋಗೋಣ. ಓಕೆ. ನೆಕ್ಸ್ಟ್, ಒಂದು ವಿದ್ಯುತ್ ಮಂಡಲದಲ್ಲಿ ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡುವ ಸಾಧನವನ್ನು ಉಪಯೋಗಿಸಬೇಕಾಗಿದೆ. ಹಾಗಾದರೆ ಆ ಸಾಧನವು ಏನೋ ಯಾವುದೋ ಒಂದು ವಿದ್ಯುತ್ ಮಂಡಲದಲ್ಲಿ ಏನಾಗಿದೆ? ಹೆಚ್ಚು ಉಷ್ಣ ಶಕ್ತಿ ಬೇಕಂತ ನಮಗೆ. ಆ ಹೆಚ್ಚು ಉಷ್ಣ ಶಕ್ತಿ ಬೇಕು ಅಂದ್ರೆ ಏನ್ ಕಂಡೀಷನ್ ಇರಬೇಕು? ಏನಿರಬೇಕು? ಕೊಟ್ಟ 4 ಆಪ್ಷನ್. ಹೆಚ್ಚು ರೋಧ ಮತ್ತು ಕಡಿಮೆ ದ್ರವಣ ಬಿಂದುವನ್ನ ಹೊಂದಿರಬೇಕು. ಕಡಿಮೆ ರೋಧ ಮತ್ತು ಹೆಚ್ಚು ದ್ರವಣ ಬಿಂದುವನ್ನ ಹೊಂದಿರಬೇಕು. 3ನೇ ಆಪ್ಷನ್ ಹೆಚ್ಚು ರೋಧ ಮತ್ತು ಹೆಚ್ಚು ದ್ರವಣ ಬಿಂದುವನ್ನ ಹೊಂದಿರಬೇಕು. ಕಡಿಮೆ ರೋಧ ಮತ್ತು ಕಡಿಮೆ ದ್ರವಣ ಬಿಂದುವನ್ನ ಹೊಂದಿರಬೇಕು. ಯಾವಾಗ ನಮಗೆ ವಿದ್ಯುತ್ ಜಾಸ್ತಿ ಬಿಡುಗಡೆ ಆಗುತ್ತೆ ಹೇಳ್ರಿ? ಉಷ್ಣಶಕ್ತಿ ಯಾವಾಗ ಉಷ್ಣಶಕ್ತಿ ಬಿಡುಗಡೆ ಆಗುತ್ತೆ ನಮಗೆ? ಹೆಚ್ಚು ರೋಧ ಇದ್ದಾಗ. ಏನಿರಬೇಕು? ಹೆಚ್ಚು ರೋಧ ಜೊತೆಗೆ ಹೆಚ್ಚು ದ್ರವಣ ಬಿಂದು. ರೋಧ ಜಾಸ್ತಿ ಇದ್ರೆ ಉತ್ಪತ್ತಿಯಾಗುವ ಉಷ್ಣ ಶಕ್ತಿನೂ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾಕಂದ್ರೆ ತಡೆ ಹುಟ್ಟಿರುತ್ತಲ್ಲ ಎಲೆಕ್ಟ್ರಾನ್ಸ್ಗಳಿಗೆ, ಮುಂದಕ್ಕೆ ಹೋಗಿ ಬಿಡ್ತಿರಲ್ಲ. ಹಾಗಾಗಿ ನಮಗೆ ಉಷ್ಣ ಶಕ್ತಿ ಜಾಸ್ತಿ ಬೇಕು ಅಂದ್ರೆ ರೋಧ ಏನಾಗಿರ್ಬೇಕು? ಜಾಸ್ತಿ. ಈ ಬಲ್ಬ್ಗಳಲ್ಲಿ ಏನಾಗಿರ್ಬೇಕಾಗತ್ತೆ? ರೋಧ ಕಮ್ಮಿ ಇರ್ಬೇಕಾ ಜಾಸ್ತಿ ಇರ್ಬೇಕಾ? ರೋಧ ಕಮ್ಮಿ ಇರಬೇಕು. ಯಾಕೆ ಹೇಳಿದ್ರೆ ರೋಧ ಜಾಸ್ತಿ ಆದ್ರೆ ಬಲ್ಬ್ ಏನಾಗ ಸ್ಟಾರ್ಟ್ ಆಗುತ್ತೆ? ಬಿಸಿ ಸ್ಟಾರ್ಟ್ ಆಗುತ್ತೆ. ನೀನು ಮನೆಗಳಲ್ಲಿ ಬಲ್ಬನ್ನ ಬಳಕೆ ಮಾಡೋದು ಬಿಸಿ ಆಗಲಿ ಅಂತನ ಬೆಳಕು ಬರ್ಲಿ ಅಂತನ? ಬೆಳಕು ಬರ್ಲಿ ಅಂತ. ಆಗ ರೋಧ ಏನಾಗಿರ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಬಳಸ್ತಿದ್ವಲ್ಲ, 20 ರೂಪಾಯಿ ಬಲ್ಬ್ 15 ರೂಪಾಯಿ ಬಲ್ಬ್ ಬಳಸ್ತಿದ್ವಲ್ಲ, ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಂತ ಕರಿತೀವಿ. ನಮ್ಮ ಪೂರ್ವಜರೆಲ್ಲ ಅದನ್ನೇ ಬಳಸ್ತಾ ಇದ್ದು. ನಾವು ಸಣ್ಣ ಹುಡುಗರಾದಾಗಲೂ ಕೂಡ ನಮ್ಮನ್ನು ಅದೇ ಬಲ್ಬ್ ಬಳಸ್ತಿದ್ದವಾಗ ಅದರಲ್ಲಿ ರೋಧ ಏನಾಗಿತ್ತು?
ಜಾಸ್ತಿ ಇತ್ತು. ಹಾಗಾಗಿ ಬೆಳಕಿಗಿಂತ ಏನಾಗ್ತಿತ್ತು, ಬರೀ ಬಲ್ಬ್ ಬಿಸಿ ಆಗತ್ತೇನೆ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡ್ಕೊಂತಿತ್ತು. ಹಾಗಾಗಿ ಕ್ರಮೇಣ ಆ ಬಲ್ಬ್ ಎಲ್ಲ ಏನಾಯ್ತು, ನಶಿಸಿ ಹೋಗಿ ಈಗ LED ಬಲ್ಬ್ಗಳು, CFL ಬಲ್ಬ್ಗಳು ಎಲ್ಲವೂ ಬಂದವೆ. ಅವನ್ನ ಮುಟ್ಟು ನೋಡಿದ್ರೆ ಬಿಸಿ ಇರ್ತಾವ? ಇಲ್ಲ. ವಿದ್ಯುತ್ ಸೋರಿಕೆಯನ್ನ, ವಿದ್ಯುತ್ ವೇಸ್ಟ್ ಆಗ್ತಿತ್ತಲ್ಲ, ಅದೆಲ್ಲ ಏನ್ ಮಾಡ್ತಾ ಇದೀವಿ ಈಗ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು ಅದನ್ನ ಕಮ್ಮಿ ಮಾಡ್ತಾ ಇದೀವಿ. ವಿದ್ಯುತ್ ನಷ್ಟವನ್ನ ಏನ್ ಮಾಡ್ತಾ ಇದೀವಿ, ಕಮ್ಮಿ ಮಾಡ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಈ ತರ 4 ಪ್ರಶ್ನೆಗಳು ಭಾರಿ ಹತ್ತತ್ರ ಇರ್ತವೆ ಉತ್ತರಕ್ಕೆ. ಯಾರು ವಿಷಯ ಪರಿಣಿತಿಯನ್ನ ಹೊಂದಿರ್ತಾರೋ ಅವರು ಮಾತ್ರ ಇದನ್ನ ಬರೆಯಕ್ಕೆ ಸಾಧ್ಯ. ನೀವು ಸುಲಭ ಅನ್ಕೊಂಡ್ಬಿಟ್ಟಿರ್ತೀರಾ, ಒಂದು ಬಹುಆಯ್ಕೆ ಪ್ರಶ್ನೆ ಇರುತ್ತೆ, 4 ಇರುತ್ತೆ, 4 ಒಂದು ಕೊಟ್ಬಿಟ್ರೆ ಪಾಸ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರಲ್ಲ. ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೆಲ್ಲ ಇವೇ ಬಹುಆಯ್ಕೆ ಪ್ರಶ್ನೆಗಳೇ ಇರ್ತವೆ. 4 ಉತ್ತರನು ಕೂಡ ಏನಾಗಿರ್ತವೆ, ಹತ್ರ ಇರ್ತವೆ. ಯಾವುದು ಅಂತ ಸುಲಭವಾಗಿ ಹೇಳಕ್ಕೆ ಕಷ್ಟ ಆಗುತ್ತೆ. ಯಾರು ನಿಖರವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೋ ಅವ್ರು ಮಾತ್ರ ಬರೆಯಕ್ಕೆ ಸಾಧ್ಯ. ಓಕೆನಾ? ನೆಕ್ಸ್ಟ್ ಮುಂದಕ್ಕೋಣ. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಯಾವುದು? ಈಗ ತಾನೇ ಹೇಳಿದ್ದೆ ನಿಮಗೆ, ಬಲ್ಬ್ ಕರೆಕ್ಟಾ? ಅಲ್ಲಿ ಒಳಗೆ ಒಂದು ಲೋಹವನ್ನ ತಂತಿನ ಬಳಕೆ ಮಾಡಿರ್ತಾರೆ. ನೀವು ನೋಡಿರ್ಬೋದು, ಅದು ಅಲ್ಲಾಡ್ತಾ ಇರುತ್ತೆ. ಅಕಸ್ಮಾತ್ ಬಲ್ಬ್ ಬತ್ಲಿಲ್ಲ ಅಂದ್ರೆ ಅದರ ವಿದ್ಯುತ್ ಮಂಡಲ ಪೂರ್ಣ ಆಗಿರಲ್ಲ, ಅಲ್ಲಿ ಕಟ್ ಆಗಿರುತ್ತೆ. ಆ ಲೋಹ ಯಾವುದು? ಟಂಗ್ಸ್ಟನ್. ನಾವು ಹಿಂದೆಲ್ಲ ಬಳಸ್ತಿದ್ವಲ್ಲ, ಆ ಬಲ್ಬ್ ನ ಒಳಗೆ ಹೆಂಗಿರುತ್ತೆ ಹೇಳಿದ್ರೆ ಬಲ್ಬ್ ಗೊತ್ತಿದೆಯಲ್ಲ ನಿಮಗೆ, ಪಾಠ ಮಾಡ್ತಾರೆ ಹೇಳಿದ್ದೀನಿ. ಇದೆ ಅಲ್ವಾ? ಹಿಂಗಿತ್ತಲ್ಲ, ಇದು ಕಟ್ ಆಗಿದ್ರೆ ಕರೆಂಟ್ ಬಲ್ಬ್ ಹತ್ತದ ಹತ್ತಲ್ವಾ? ಹತ್ತಲ್ಲ. ಇದು ಯಾವ ಲೋಹ? ಯಾವುದು? 2021ರಲ್ಲಿ ಕಾಲಾಗಿರೋದು. ಯಾವ್ದು ಲೋಹ ಅದು? ಟಂಗ್ಸ್ಟನ್. ಈ ಲೋಹದ ಗುಣ ಏನಾಗಿರ್ಬೇಕು? ಹೆಚ್ಚು ದ್ರವಣ ಬಿಂದು ಹೊಂದಿರ್ಬೇಕಾ, ಕಡಿಮೆ ದ್ರವಣ ಬಿಂದು ಹೊಂದಿರ್ಬೇಕಾ? ಉದಾಹರಣೆಗೆ ನಾನು ಇದಕ್ಕೆ 1000 ಡಿಗ್ರಿ ಸೆಂಟಿಗ್ರೇಡ್ ಅಂತ ಕರಿತೀನಿ, ಇನ್ನೊಂದು 200 ಡಿಗ್ರಿ ಸೆಂಟಿಗ್ರೇಡ್, ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀನಿ. ಇವೆರಡರಲ್ಲಿ ಯಾವ ಡಿಗ್ರಿ ಸೆಂಟಿಗ್ರೇಡ್ ಇದು ಹೊಂದಿರುತ್ತೆ? ಜಾಸ್ತಿ ಅಂದ್ರೆ ಏನಿದು? ಹೆಚ್ಚಿನ ದ್ರವಣ ಬಿಂದು. ಇದು ಕಡಿಮೆ ದ್ರವಣ ಬಿಂದು. ಅಂದ್ರೆ 200 ಡಿಗ್ರಿ ಸೆಂಟಿಗ್ರೇಡ್ ಕೊಟ್ಬಿಟ್ರೆ ಏನಾಗುತ್ತೆ? ಅದು ಕರ್ಗೋಗ್ಬಿಡುತ್ತೆ. ದ್ರವಣ ಅಂದ್ರೇನು? ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಸ್ವಲ್ಪ ದ್ರವಣ ಬಿಂದು ಅಂತ ಕರಿತೀವಿ ಅಲ್ವಾ? 200 ಡಿಗ್ರಿ ಕೊಟ್ಬಿಡ್ಲೆ ಇದು ಕರ್ಗೋಗ್ಬಿಡ್ಬೇಕು, ಅಥವಾ 1000 ಡಿಗ್ರಿ ಕೊಟ್ರೆ ಕರ್ಗಬೇಕು. ಇವೆರಡರಲ್ಲಿ ಯಾವ ಡಿಗ್ರಿನ ಹೊಂದಿರುತ್ತೆ? ಒಂದು ಅಂದಾಜು ಹೇಳೋದಾದ್ರೆ 200. ಕರೆಕ್ಟಾ? 200. ಈಗ ತಾನೇ ಹೇಳಿದ್ರಿ ಒಂದು ಆಪ್ಷನ್, ಈಗ ಪಾಸ್ ಅದಲ್ಲ ಓದದೇ ಇರೋದು. ಹೆಚ್ಚು ರೋಧ, ಆಮೇಲೆ ಹೆಚ್ಚು ದ್ರವಣ ಬಿಂದು. ಅಂದ್ರೆ ಏನಾಗಿರ್ಬೇಕು ಇದ್ರದ್ದು? ಉಷ್ಣ ಶಕ್ತಿ ಜಾಸ್ತಿ ಬಿಡುಗಡೆ ಆಗ್ಬೇಕು ಅಂದ್ರೆ ಏನಾಗಿರ್ಬೇಕಪ್ಪ? ಅಲ್ಲಿ ಹೆಚ್ಚು ರೋಧನ ಹೊಂದಿರಬೇಕು. ಕರೆಕ್ಟಾ? ಮತ್ತೆ ಹೆಚ್ಚು ರೋಧ ಹೊಂದಿದೆ ಅಂದ್ಮೇಲೆ ಅಲ್ಲಿ ಬಿಡುಗಡೆ ಆಗೋ ಉಷ್ಣ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಆ ಉಷ್ಣ ಬಂದಾಗ ಆ ಲೋಹದ ವಸ್ತು ಕರಗಿ ಹೋಗ್ಬಿಡ್ಬೇಕಾ ಅಥವಾ ಗಟ್ಟಿಯಾಗಿ ಉಳ್ಕೋಬೇಕಾ? ಹೀಟ್ರು ಕರ್ಕೊಂಡ್ಬಿಡುತ್ತಾ? ಸ್ವಿಚ್ ಹಾಕೊಂಡು ಹೀಟ್ರ್ ಕರ್ಕೊಂಡ್ಬಿಡುತ್ತಾ? ಅಥವಾ ಎಲೆಕ್ಟ್ರಿಕ್ ಸ್ಟವ್ ಕರ್ಕೊಂಡ್ಬಿಡುತ್ತಾ? ಅಥವಾ ನೀವು ಏನ್ ಬಳಸ್ತಿರಲ್ಲ ಐರನ್ ಬಾಕ್ಸ್ ಕರ್ಕೊಂಡ್ಬಿಡುತ್ತಾ ಅದು? ಇನ್ನು ಹಂಗೆ ಇರುತ್ತಾ? ಹಂಗೆ ಇರುತ್ತೆ ಅಂದ್ರೆ ಅದರ ದ್ರವಣ ಬಿಂದು ಏನಾಗಿದೆ ಅಂತ ಅರ್ಥ. ಕಮ್ಮಿ ಇದ್ದ ಜಾಸ್ತಿ ಇದ್ದ? ಜಾಸ್ತಿ ಇದೆ ಅಂತ ಅರ್ಥ. ಎಲ್ಲಿ ರೋಧ ಜಾಸ್ತಿ ಇರುತ್ತೋ ಅಲ್ಲಿ ಹೆಚ್ಚಿನ ದ್ರವಣ ಬಿಂದುನ ಹೊಂದಿರಬೇಕು. ಅಕಸ್ಮಾತ್ ಹೊಸ ಬಲ್ಬ್ ಬಂದಿರ್ತೀಯ, 200 ಡಿಗ್ರಿ ಕೊಟ್ಬಿಡ್ಲೆ ಏನಾಗ್ಬಿಡುತ್ತದ? ಬರಕ್ಕಿಂತ ಮುಂಚೆ ಏನಾಗುತ್ತದ? ಬರ್ನ್ ಆಗೋಗ್ಬಿಡುತ್ತೆ, ಕರಗಿ ದ್ರವ ಸ್ಥಿತಿಗೆ ಬಂದ್ಬಿಡುತ್ತೆ. ಅವಾಗ ಲೇಟ್ ಆಗುತ್ತಾ? ಮತ್ತೆ ಏನಿರ್ಬೇಕು? ಇದ್ರ ಗುಣ ಏನಾಗಿರ್ಬೇಕು? ಹೆಚ್ಚಿನ ದ್ರವಣ ಬಿಂದುನ ಹೊಂದಿರಬೇಕು. ಎಷ್ಟೇ ಉಷ್ಣ ಶಕ್ತಿ ಕೊಟ್ಟರು ಕೂಡ ಅದು ಕರಗದಂಗೆ, ಕಟ್ಟಾದಂಗೆ ಘನ ಸ್ಥಿತಿಯಲ್ಲೇ ಉಳ್ಕೋಬೇಕು. ಘನ ಸ್ಥಿತಿಯಲ್ಲಿ ಉಳ್ಕೋಬೇಕು ಅಂದ್ರೆ ಏನಾಗಿರ್ಬೇಕು? ಹೆಚ್ಚಿನ ದ್ರವಣ ಬಿಂದು ಹೊಂದಿರಬೇಕು ಅಲ್ವಾ? ಅಲ್ವಾ? ಕರೆಕ್ಟಾ? ಯಾವ್ದೋ ಒಂದು ಲಗೇಜ್ ಹೊತ್ಕೊಳಕ್ಕೆ 2 ಕೋಲ್ ಇಟ್ಕೊಂಡಿರ್ತಾರ ಅಂತ ತಿಳ್ಕೊಳ್ರಿ. ಕೋಲು ಆ ಲಗೇಜ್ ನ ಭಾರ ಹೊರಂಗಿರ್ಬೇಕು.
ಎತ್ ಕೂಡಲೇ ಅದು ಮುರ್ಕಂತು ಅಂದ್ರೆ ಉಪಯೋಗ ಐತಾ? ಇಲ್ಲ. ಹೆಚ್ಚು ರೋಧ ಆದ್ಮೇಲೆ ಹೆಚ್ಚಿನ ದ್ರವಣ ಬಿಂದು ಇರಲೇಬೇಕು. ಸರಿನಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಹಿಂದೆ ಇರೋದು ಹೇಳಿದ ಕೂಡಲೇ ಮರಿಬಾರ್ದು. ಹೇಳಿದ ಕೂಡಲೇ ಅದನ್ನ ಮರಿಬಾರ್ದು, ಮಾತ್ರ ಎಲ್ಲ ವೇಸ್ಟ್ ಆಗ್ತವೆ. ಓಕೆನಾ? ಅದೇ ರೀತಿ ಇವತ್ತಿನ ಒಂದು ಕೊನೆಯ ಪ್ರಶ್ನೆ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ನಾವೇನ್ ಬಳಸ್ತೀವಿ? ಫ್ಯೂಸ್ ಬಳಸ್ತೀವಿ. ಕರೆಕ್ಟಾ? ಆ ಫ್ಯೂಸ್ ನ ಕಾರ್ಯ ಏನು? 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಜೂನ್ 2021 ಕಾಲ್ ಮಾಡಿರೋದು. ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುತ್ತೆ. ವಿದ್ಯುತ್ ಪ್ರವಾಹ ಹರಿತಾ ಇರುತ್ತಲ್ಲ, ಆ ದಿಕ್ಕನ್ನ ಉಲ್ಟಾ ಮಾಡುತ್ತಾ ಫ್ಯೂಸ್, ಅಥವಾ ವಿದ್ಯುತ್ ಪ್ರವಾಹದ ಚಲನೆಯ ದಿಕ್ಕನ್ನ ತೋರಿಸುತ್ತೆ. ಫ್ಯೂಸ್ ಏನಾದ್ರು ಕರೆಂಟ್ ಈ ಡೈರೆಕ್ಷನ್ ಹರಿತಾ ಇದೆ ಅಂತ ದಿಕ್ಕು ತೋರಿಸುತ್ತಾ? ಇಲ್ಲ. ವಿಭವಾಂತರ ಅಳೆಯುತ್ತೆ. ವಿಭವಾಂತರ ಅಳೆಯೋದು ವೋಲ್ಟಾಮೀಟರ್ ಅಲ್ವಾ? 4ನೇದು ವಿದ್ಯುತ್ ಉಪಕರಣಗಳನ್ನ ರಕ್ಷಿಸುತ್ತದೆ. ಯಾವ ಉತ್ತರ? ವಿದ್ಯುತ್ ಉಪಕರಣಗಳನ್ನ ರಕ್ಷಿಸುತ್ತದೆ. ಕರೆಕ್ಟ್. ಹಾಗಾದ್ರೆ ಫ್ಯೂಸ್ ನ ಕಾರ್ಯ ಏನು ಹೇಳಿ ನೋಡೋಣ? ಹೇಳ್ರಿ ಕುತ್ಕೊಂಡೆ ಹೇಳ್ರಿ. ಜಾಸ್ತಿ ವೋಲ್ಟೇಜ್. ಕರೆಕ್ಟಾ? ಎಷ್ಟು ವೋಲ್ಟೇಜ್ ಜಾಸ್ತಿ ಅಂದ್ರೆ? ಕರೆಕ್ಟ್. ಹೇಳಿ ಜೊತೆಗೆ 220 ವೋಲ್ಟೇಜ್ ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಗೃಹ ಮಂಡಲದಲ್ಲಿ ಅಥವಾ ಮನೆಗಳಲ್ಲಿ ಹರ್ಕೊಂಬಂದ್ರೆ ಅದೇನಾಗುತ್ತೆ? ಫ್ಯೂಸ್ ಕಟ್ ಆಗುತ್ತೆ. ಅಂದ್ರೆ ಹೆಚ್ಚಿನ ದ್ರವಣ ಬಿಂದು ಇರ್ಬೇಕು, ಕಡಿಮೆ ದ್ರವಣ ಬಿಂದು ಇರ್ಬೇಕಾ? ಕಡಿಮೆ ದ್ರವಣ ಬಿಂದು ಇರ್ಬೇಕು ಫ್ಯೂಸ್ ಅಲ್ಲಿ ಮಾತ್ರ. ಕರೆಕ್ಟಾ? ಮಿಕ್ಸಿಲಿ ಇದ್ರಲ್ಲಿ ಐರನ್ ಬಾಕ್ಸ್ ಅಲ್ಲಿ ಮಾತ್ರ, ಹೀಟರ್ ಅಲ್ಲಿ ಮಾತ್ರ, ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಮಾತ್ರ. ಫ್ಯೂಸ್ ಅಲ್ಲಿ ಜಾಸ್ತಿ ಇದ್ರೆ ಏನಾಗ್ತಿತ್ತು ಹೇಳ್ರಿ? ಎಷ್ಟೇ ವೋಲ್ಟೇಜ್ ಬಂದ್ರು ಅದು ಕರಗ್ತಿರ್ಲಿಲ್ಲ, ಕಟ್ ಆಗ್ತಿರ್ಲಿಲ್ಲ. ಒಳಗಿದಾವೆಲ್ಲ ಏನಾಗವು? ಬರ್ನ್ ಆಗೋವು. ಅರ್ಥ ಮಾಡ್ಕೊಳ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇದು ವಿಜ್ಞಾನ, ಕಟ್ಟುಡೆಯಂಗಲ್ಲ ಇದು. ಫ್ಯೂಸ್ ಅಲ್ಲಿ ಏನಾಗಿರ್ಬೇಕು? ದ್ರವಣ ಬಿಂದು ಕಡಿಮೆ ಇರಬೇಕು. ಹೆಂಗೆ? 220 ವೋಲ್ಟೇಜ್ ತನಕ ಮಾತ್ರ ತಡ್ಕೊಳಕ್ಕೆ ಸಾಮರ್ಥ್ಯ ಇರುತ್ತೆ ತಿಳ್ಕೊಂಡಿ. 220 ಮೇಲ್ಪಟ್ಟು 230 ಬಂದ ಕೂಡಲೇ ಏನಾಗುತ್ತೆ? ಅದು ಕಟ್ ಆಗ್ಬಿಡುತ್ತೆ. ಈ ತರ ಅವಾಗ ವಿದ್ಯುತ್ ಬಂದು ಇದೇ ಸ್ಟಾಪ್ ಆಗ್ಬಿಡುತ್ತೆ. ಇಲ್ಲಿಗೆ ಹೊರತಾಗ ಮಂಡಲ ಏನಾಯ್ತು? ಅಪೂರ್ಣ ಆಯ್ತು. ಆಗ ಮನೆಗಿರುವಂತಹ ಎಲ್ಲ ಉಪಕರಣಗಳು, ಬೆಲೆ ಬಾಳುವ ಫ್ರಿಡ್ಜು, ವಾಷಿಂಗ್ ಮಿಷಿನ್, ಅತ್ಯಂತ ಬೆಲೆ ಬಾಳುವ ಟಿವಿ, ಅವೆಲ್ಲ ಏನಾಗ್ತವೆ? ಕಟ್ ಆಗ್ತವೆ. ಏನಾಗುತ್ತೆ? ಕಟ್ ಆಗುತ್ತೆ. ಹಾಗಾಗಿ ಫ್ಯೂಸ್ ಅಲ್ಲಿ ಏನಾಗಿರ್ಬೇಕು? ಕಡಿಮೆ ದ್ರವಣ ಬಿಂದು ಹೊಂದಿರಬೇಕು. ಮತ್ತೆ ವಿದ್ಯುತ್ ಉಪಕರಣಗಳು, ಉಷ್ಣ ಉಪಕರಣಗಳು ಯಾವ ಬಳಕೆ ಮಾಡ್ಕೊಂತೀವಿ ಅದ್ರಾಗೆಲ್ಲ ಏನಾಗಿರ್ಬೇಕು? ಜಾಸ್ತಿ ಇರ್ಬೇಕು. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಾಗಿ ಅರ್ಥ ಆಯ್ತಾ? ಈ ಮುಂದಿನ ತರಗತಿಯಲ್ಲಿ ಇನ್ನು ಯಾವ ಪ್ರಶ್ನೆ ಕಾಲ್ ಮಾಡಿದ್ರು ನೋಡೋಣ. ಇವನ್ನ ನೀಟಾಗಿ ಕಲ್ತ್ಕೋಬೇಕು, ಮನ್ಸ್ ಕೊಟ್ಟು ಕಲ್ತ್ಕೋಬೇಕು. ವಿಜ್ಞಾನವನ್ನ ಬರೀ ಉರು ಹೊಡೆದ್ರು ಬರಲ್ಲ, ಗಟ್ಟು ಹೊಡೆದ್ರು ಬರಲ್ಲ. ಏನ್ ಮಾಡ್ಬೇಕು? ಇವನ್ನೆಲ್ಲ ನಾವು ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡ್ಕೊಂತಿದೀವಿ. ಕರೆಕ್ಟಾ? ಅದರ ತತ್ವಗಳನ್ನ ನಾವು ತಿಳ್ಕೋಬೇಕು. ಅದನ್ನ ತತ್ವ ಯಾವ ಆಧಾರ ಮೇಲೆ ಸುಮ್ಮನೆ ಕೆಲಸ ಮಾಡುತ್ತ, ಅದು ಏನೋ ಒಂದು ತತ್ವದ ಆಧಾರ ಮೇಲೆ ಕೆಲಸ ಮಾಡೋದು. ಅವನು ಅರ್ಥ ಮಾಡ್ಕೊಂಡ್ರೆ ಮಕ್ಕಳ ಮುಂದೆ ಭವಿಷ್ಯ ಭಾರಿ ಚೆನ್ನಾಗಿರುತ್ತೆ. ಓಕೆನಾ? ಸರಿ, ಆಯ್ತು. ಇಲ್ಲಿ ನಿಲ್ಸೋಣ.